ಯೂತ್ ಕಾಂಗ್ರೆಸ್ನ ನಾಲಪ್ಪಾಡ್ ಮತ್ತೊಂದು ಎಡವಟ್ಟು ಮಾಡಿಕೊಂಡ್ರ. ಅನುಮತಿ ಇಲ್ಲದೆ ಶಾಲಾ ಮೈದಾನವೊಂದರಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ನ ಪ್ಲಾನ್ ಮಾಡಿದ್ದಾರಾ ಮೊಹಮ್ಮದ್ ನಾಲಪ್ಪಾಡ್. ಬಿಬಿಎಂಪಿ ಮೈದಾನದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅನುಮತಿ ಪಡೆಯದೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ಮೈದಾನದಲ್ಲಿ ಶಾಮಿಯಾನ ಹಾಕಿ ಕಟ್ಔಟ್ ಅಳವಡಿಸಲಾಗಿದೆ. ಬೃಹತ್ ವೇದಿಕೆ ಹಾಕಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಜೋಗುಪಾಳ್ಯ ಆಟದ ಮೈದಾನದಲ್ಲಿ ಈ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಆದರೆ ಇದಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಅನ್ನುವಂಥ ಆರೋಪ ಕೇಳಿಬಂದಿದೆ. ವಿವಾದಗಳ ಮೇಲೆ ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ಳೋದಕ್ಕೆ ಪ್ರಸಿದ್ಧವಾಗಿರೋ ಮೊಹಮ್ಮದ್ ನಾಲಪ್ಪಾಡ್ ಈಗ ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ನೋಡಿ ಅಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಟ್ಔಟ್, ಎಷ್ಟೆಷ್ಟು ದೊಡ್ಡ ದೊಡ್ಡ ಪೋಸ್ಟರ್ಗಳು ಹಾಕಿಸ್ಕೊಂಡಿರುವಂಥದ್ದು. ಜೋಗುಪಾಳ್ಯ ಮೈದಾನದಲ್ಲಿ ಆಟದ ಮೈದಾನದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದಕ್ಕೆ ಪರ್ಮಿಷನ್ನೇ ತಗೊಂಡಿಲ್ಲ ಅಂತ ಅವ್ರ ಮೇಲೀಗ ಆರೋಪ ಬಂದಿದೆ. ಸರಿಯಾಗಿ ಪರ್ಮಿಷನ್ ತಗೊಬೇಕು, ಕಾನೂನು ರೀತ್ಯ ಪರ್ಮಿಷನ್ ತಗೊಬೇಕಾಗತ್ತೆ. ಈ ಥರ ಎಲ್ಲ ಯಾವುದೇ ಖಾಸಗಿ ಕಾರ್ಯಕ್ರಮ ಮಾಡೋದಾದ್ರೂ ಕೂಡ ಆ ಬಿಬಿಎಂಪಿ ಮೈದಾನದಲ್ಲಿ ಪರ್ಮಿಷನ್ ತಗೊಬೇಕಾಗತ್ತೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ನಾಲಪ್ಪಾಡ್ ಮತ್ತೊಂದು ಎಡವಟ್ಟು. ಸೊ ಅಲ್ಲಿ ಪರ್ಮಿಷನ್ ತಗೊಂಡಿಲ್ಲ ಅಂತ ಯಾಕೆ? ಹಂಗೆ ಏನ್ ಧಾರ್ಷ್ಟ್ಯನಾ ಎಂದಿನಂತೆ ಅಥವಾ ಬೇರೆ ಏನ್ ಕಾರಣ ಅಂತ? ಶ್ರೀಲಕ್ಷ್ಮಿ, ನೋಡಿ, ಒಂದು ಆಟದ ಮೈದಾನವನ್ನ, ಅದು ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತ ಆಟದ ಮೈದಾನವನ್ನ ವೈಯಕ್ತಿಕ ಕಾರಣಕ್ಕೆ ಅದನ್ನ ಬಳಕೆ ಮಾಡ್ಕೋಬೇಕು ಅಂತಂದ್ರೆ ಅದು ಪರ್ಮಿಷನ್ ತೆಗೆದುಕೊಳ್ಳುವಂತ ಕೆಲಸಗಳಾಗಬೇಕು. ಆದ್ರೆ ಆಟದ ಮೈದಾನ ಕೇವಲ ಆಟ ಆಡುವ ವಿಚಾರವಾಗಿ ಮಾತ್ರ ಅದಕ್ಕೆ ಅನುಮತಿಯನ್ನು ಕೊಡಬೇಕು. ಆದ್ರೆ ಫಂಕ್ಷನ್ಗಳಿಗೆ ಕೊಡೋದಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆದ್ರೆ ಇಲ್ಲಿ ನಲ್ಪಾಡ್ ಅವರ ಫಂಕ್ಷನ್ ಆಗ್ತಾ ಇರೋದು ಅನುಮತಿ ಪಡೆದುಕೊಂಡು ಮಾಡ್ತಾ ಇದ್ದಾರಾ ಅಥವಾ ಅನುಮತಿಯನ್ನ ಪಡೆದುಕೊಳ್ಳದೆ ಅವರು ಇವತ್ತು ಸಂಜೆ 7 ಗಂಟೆಗೆ ಈ ಒಂದು ಫಂಕ್ಷನ್ ಅನ್ನ ಮಾಡ್ತಾರೆ ಅನ್ನೋದು ಇನ್ನಷ್ಟೇ ತಿಳಿದುಕೊಳ್ಬೇಕು. ಆದ್ರೆ ಇಲ್ಲಿ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇರೋದು ಮಕ್ಕಳು ಆಟ ಆಡುವಂತ ಮೈದಾನವನ್ನ ಇಂಥ ಒಂದು ಫಂಕ್ಷನ್ ಗಳಿಗೆ ಯಾವ ಕಾರಣಕ್ಕೋಸ್ಕರ ಇವರು ಅನುಮತಿಯನ್ನ ಕೊಡ್ತಾರೆ ಅಂತ ಹೇಳಿ. ಈಗ ನನ್ನ ಜೋಗುಪಾಳ್ಯದ ಕಾರ್ಪೊರೇಷನ್ ಬಾಯ್ಸ್ ವಾರ್ಡ್ ಏನು ಗ್ರೌಂಡ್ ಇದೆ, ಆ ಮೈದಾನದ ಮುಂಭಾಗದಲ್ಲಿದ್ದೀನಿ. ಮಾನವೀಯತೆಯ ಹಬ್ಬ, ನನ್ನ ತತ್ವ ಮನುಷ್ಯತ್ವ ಅಂತೇಳಿ ಈ ದೊಡ್ಡ ದೊಡ್ಡ ಕಟೌಟ್ ಗಳನ್ನ ಹಾಕಲಾಗಿದೆ. ಶಾಸಕರಾಗಿರುವಂತಹ ಹ್ಯಾರಿಸ್ ಅವರ ಫೋಟೋವನ್ನ ಕೂಡ ಇಲ್ಲಿ ಹಾಕಿರುವಂತದನ್ನ ನಾವು ಗಮನಿಸಬಹುದು. ನೋಡಿ, ಮೈದಾನದ ಹೊರಭಾಗದಲ್ಲಿ ಅಷ್ಟೇ ಅಲ್ಲ, ಮೈದಾನದ ಒಳಭಾಗದಲ್ಲೂ ಕೂಡ ದೊಡ್ಡದಾದಂತ ಕಟೌಟ್ ಅನ್ನ ಕೂಡ ಹಾಕಿಕೊಳ್ಳಲಾಗಿದೆ. ನೋಡಿ, ಇಲ್ಲಿ ಇದು ಶಾಲಾ ಮೈದಾನದ ಒಂದು ಮಕ್ಕಳು ಆಟ ಆಡುವಂತಹ ಜಾಗ. ಈ ಮಕ್ಕಳು ಆಟ ಆಡುವಂತಹ ಜಾಗದಲ್ಲಿ ಈ ರೀತಿಯಾಗಿ ಚೇರ್ಗಳನ್ನ ಹಾಕಿ ದೊಡ್ಡದಾದಂತ ಸ್ಟೇಜ್ ಅನ್ನ ಹಾಕಿ ಇಲ್ಲಿ ಫಂಕ್ಷನ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಸ್ಥಳೀಯರು ಮಾಡ್ತಿರುವಂತ ಆರೋಪ ಇಲ್ಲಿ ಯಾವುದೇ ರೀತಿಯಾದಂತ ಅನುಮತಿಯನ್ನ ಪಡೆದುಕೊಂಡಿಲ್ಲ ಅಂತ ಹೇಳಿ. ನೋಡಿ, ಇಲ್ಲಿ ಕೆಲವರು ಈ ಅಧಿಕಾರಿಗಳು, ಒಂದಷ್ಟು ಜನ ಇಲ್ಲಿ ಫಂಕ್ಷನ್ ಆರ್ಗನೈಸ್ ಮಾಡುವಂತವ್ರು ಎಲ್ಲರೂ ಕೂಡ ಇಲ್ಲಿದ್ರು. ಅವರನ್ನ ಪ್ರಶ್ನೆ ಮಾಡಿದಾಗ ನಾವು ಅನುಮತಿಯನ್ನ ಪಡೆದುಕೊಂಡಿದ್ದೀವಿ ಅಂತ ಹೇಳಿ ಅವರು ತಿಳಿಸ್ತಾ ಇದ್ದಾರೆ. ನಾವು ಬೇಕಾದ್ರೆ ಲೆಟರ್ ಅನ್ನ ನಾವು ಕಾಪಿಯನ್ನ ಕೂಡ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಶ್ರೀಲಕ್ಷ್ಮಿ, ಇಂಥ ಒಂದು ಆಟದ ಮೈದಾನದಲ್ಲಿ ಕೇವಲ ಆಟಗಳಿಗೆ ಪ್ರೋತ್ಸಾಹವನ್ನ ಕೊಡುವಂತ ಕೆಲಸಗಳು ಆಗಬೇಕೇ ವಿನಃ ಈ ರೀತಿಯಾಗಿ ಫಂಕ್ಷನ್ಗಳನ್ನ, ನೋಡಿ, ಇದು ಇಂಥ ಒಂದು ಚೆನ್ನಾಗಿರುವಂತಹ ಆಟದ ಮೈದಾನ. ಫಂಕ್ಷನ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಜನ ಸೇರ್ತಾರೆ. ಆ ಸಂದರ್ಭದಲ್ಲಿ ಮೈದಾನ ಹಾಳಾಗುವಂತ ಕೆಲಸವನ್ನ ಮಾಡಲಾಗುತ್ತೆ. ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಮೈದಾನ ಈ ರೀತಿಯಾಗಿ ಫಂಕ್ಷನ್ಗಳಿಗೆ ಅನುಮತಿ ಕೊಟ್ಟಿದ್ದೆ ಆದ್ರೆ ಅದು ಒಂದು ರೀತಿಯಲ್ಲಿ ಮೈದಾನ ಹಾಳಾಗುವಂತ ಕೆಲಸಗಳು ಕೂಡ ಆಗುತ್ತೆ. ನೋಡಿ, ಯಾವ ರೀತಿಯಾಗಿ ಇಲ್ಲಿ ಎಲ್ಲಾ ರೀತಿಯಾದಂತ ಪ್ರಿಪರೇಷನ್ ಅನ್ನ ಮಾಡಿದ್ದಾರೆ ಅಂತೇಳಿ. ಇಲ್ಲೊಬ್ರು ಸ್ಥಳೀಯರಿದ್ರು, ಹೊರಗಡೆ ನಾವನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ನೋಡಿ, ಇಲ್ಲಿ ನಲ್ಪಾಡ್ ಅವರು 31ನೇ ತಾರೀಕು ಅಷ್ಟೇ ಅವರು ಫಂಕ್ಷನ್ ಅನ್ನ ಮಾಡಿ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಅನ್ನ ಮಾಡಿ ಅವರು ಗಿಫ್ಟ್ ಅನ್ನ ಕೂಡ ಕೊಟ್ಟಿದ್ರು. ನೋಡಿ, ಗಿಫ್ಟ್ ಅನ್ನ ಕೊಟ್ಟ ಬಳಿಕ ಈಗ ಮತ್ತೊಮ್ಮೆ ಹುಟ್ಟು ಹಬ್ಬದ ಹೆಸರಲ್ಲಿ ಈ ಒಂದು ಫಂಕ್ಷನ್ ಅನ್ನ ಮಾಡ್ತಿರೋದು ಇಲ್ಲಿ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಂತೇಳಿ. ಆದ್ರೆ ಪರ್ಮಿಷನ್ ತಗೊಂಡಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇನ್ನೂ ಸ್ಪಷ್ಟವಾಗಿ ಸಿಕ್ಕಿಲ್ಲ. ನೋಡಿ, ಯಾವ ರೀತಿಯಾಗಿ ಮಾನವೀಯತೆಯ ಹಬ್ಬ, ನನ್ನ ತತ್ವ ಮನುಷ್ಯತ್ವ ಅಂತೇಳಿ, ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ, ಮೈ ಬಿಲೀಫ್ ಈಸ್ ಹ್ಯುಮ್ಯಾನಿಟಿ ಅಂತೇಳಿ ದೊಡ್ಡ ದೊಡ್ಡ ಕಟೌಟ್ಗಳನ್ನ ಹಾಕಿ ಇಲ್ಲಿ ಫಂಕ್ಷನ್ ಅನ್ನ ಮಾಡ್ತಿದ್ದಾರೆ. ಇಲ್ಲೊಬ್ರು ಸ್ಥಳೀಯರಿದ್ರು, ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ಹೇಳ್ತಿದ್ರು, ನೋಡಿ, ಇಲ್ಲಿ ಬಂದ್ರು ಯಜಮಾನ್ರ ಬನ್ನಿ. ಏನ್ ಯಜಮಾನ್ರ, ಇಲ್ಲಿ ಪರ್ಮಿಷನ್ ತಗೊಂಡು ಮಾಡ್ತಿದಾರಾ ಅಥವಾ ಇಲ್ವಾ, ಹೇಗೆ, ಏನ್ ನಿಮ್ಮ ಆರೋಪ? ಸರ್, ಪರ್ಮಿಷನ್ ಇದಕ್ಕೆ ಕೊಡ್ಲಿಕ್ಕೆ ಬರೋದಿಲ್ಲ. ಪರ್ಮಿಷನ್ ಇದಕ್ಕೆ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಇದು ಕಾರ್ಪೊರೇಷನ್ ಸ್ಕೂಲ್ ಆಟದ ಮೈದಾನ ಇದು, ಆಯ್ತಾ. ಪಕ್ಕದಲ್ಲಿ ಪ್ರಿ ಪ್ರೈಮರಿ
ಎದುರಲ್ಲಿ ಬಂದ್ಬಿಟ್ಟಿದೆ ಸ್ಕೂಲ್ ಬಾಯ್ಸ್ ಗ್ರೌಂಡ್ ಇದೆ. ಪ್ರತಿ ಸತಿನೂ ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ರಾಜಕಾರಣಿಗಳು ಮತ್ತು ರಾಜಕಾರಣಿ ಮಕ್ಕಳಿಗೋಸ್ಕರನೇ ಈ ಆಟದ ಮೈದಾನ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನೀವು ನೋಡಿ ಊಟದಬ್ಬ ಅವ್ರು ಮನ ಬಂದಂತೆ ಅವರು ಯಾವುದೋ ಸಮಯದಲ್ಲಿ ಮಾಡ್ಕೋಬೇಕು. ವಿದ್ಯುತ್ತು ಕಳ್ತನ ಮಾಡ್ಕೊಂಡು ತೊಗೊಂಡಿದ್ದಾರೆ ಇವರು ಊಟದಬ್ಬಕ್ಕೆ. ಆಮೇಲೆ ಇವ್ರು ಹೇಳೋದೇನು ಗೊತ್ತಾ, ಹ್ಯೂಮ್ಯಾನಿಟಿ, ಮಾನವೀಯತೆ ಅಂತ. ಮಾನವೀಯತೆ ಆದರೆ ಇದ್ರೊಳಗಡೆ ಬಂದ್ಬಿಟ್ಟಿದೆ ಬಾತ್ರೂಮ್ ಕೆಟ್ಟೋಗ್ಬಿಟ್ಟು ಮೂರು ವರ್ಷ ಆಗಿದೆ, ಅದನ್ನ ಮಾಡ್ತಾ ಇಲ್ಲ. ನೋಡಿ, ಮಾನವೀಯತೆ ಅಂತೇಳಿ ಇಲ್ಲಿ ಹೇಳ್ಕೊಂಡು ಅವ್ರಿಗೆ ಮರ್ಯಾದೆ ಇಲ್ಲ, ಮಾನವೀಯತೆ ಅಂತ ಹಾಕೊಂಡಿದ್ದಾರೆ. ಪಕ್ಕದಲ್ಲಿ ನೋಡಿ ಮೂಲಭೂತ ಸೌಕರ್ಯ ಯಾವುದು, ಶೌಚಾಲಯ. ಬೆಳಗ್ಗೆ ಬರ್ತಾರೆ ಇಲ್ಲಿ ಎಲ್ಲರೂ ಬೆಳಗ್ಗೆ ವೃದ್ಧರು, ವಯೋವೃದ್ಧರು ಎಲ್ಲ ಬರ್ತಾರೆ. ಅಲ್ಲಿ ಅವರು ಮೂತ್ರ ವಿಸರ್ಜನೆ ಮಾಡಬೇಕು ಅಂದ್ರೆ ಜಾಗ ಇಲ್ಲ, ಬೀಗ ಮಾಡಿಟ್ಟು 3 ವರ್ಷ ಆಯ್ತು, ನೀರಿಲ್ಲ, ವಿದ್ಯುತ್ ಇಲ್ಲ, ಎಂಥದ್ದು ಇಲ್ಲ. ಪಕ್ಕದಲ್ಲಿ ಮೂಲಭೂತ ಸೌಕರ್ಯ ಆದಂತಹ ಯಾವುದು ನಮ್ಮ ಸಮುದಾಯ ಭವನ, ಅದು 15 ವರ್ಷ ಆಗಿದ್ದೆ, ಕಟ್ತಾ ಇಲ್ಲ. ಈ ತರ ಮೂಲಭೂತವಾದ ಸೌಕರ್ಯಗಳು ಯಾವುದಕ್ಕೂ ಗಮನ ಕೊಡದೆ ಇವ್ರು ಬಂದ್ಬಿಟ್ಟಿದೆ. ಇವ್ರು ಹೇಳೋದೇನೆಂದ್ರೆ ಹ್ಯೂಮ್ಯಾನಿಟಿ, ಇದು ಹ್ಯೂಮ್ಯಾನಿಟಿ, ಇದೇನ ಮಾನವೀಯತೆ? ನಾಳೆ ನಾನೇನಾದ್ರೂ ಸತ್ರೆ ನನ್ನ ದೇಹ ಯಾವ ರೀತಿ ನಮ್ದೊಂದು ಶಾಸ್ತ್ರ ಇದೆ, ಅದು ಬಂದ್ಬಿಟ್ಟಿದೆ ಕಟ್ಟಿಗೆಯಲ್ಲಿ ಸುಡಬೇಕು ಅಂತ, ಅದಕ್ಕೆ ಅವಕಾಶ ಇಲ್ಲ. ಮೂಲಭೂತ ಸೌಕರ್ಯದಿಂದ ನಾವು ವಂಚಿತರಾಗಿದ್ದೀರಿ. ಕರೆಂಟ್ ಎಲ್ಲ ಹಾಕಿ ಸುಡ್ತಾರೆ. ಇವ್ರು ಕರೆಂಟ್ ಯಾವ ತರ ತಗೊಂಡಿದ್ದಾರೆ, ವಿದ್ಯುತ್ ನೋಡಿ ಅಲ್ಲಿ ಕಂಬದಿಂದ ಕಳ್ತನ ಇದು ಕರೆಂಟು. ಬನ್ನಿ ಇಲ್ಲಿ ತೋರಿಸ್ತೀನಿ. ಇವಾಗ ಫೋನ್ ಮಾಡಿದೆ ಬೆಸ್ಕಾಂ ಅವ್ರಿಗೆ, ಬೆಸ್ಕಾಂ ಅವ್ರು ಬರ್ತಾ ಇಲ್ಲ. ಯಾಕೆ ಬರೋದಿಲ್ಲ? ಇಲ್ಲೇ ಎದುರುಗಡೆ ಇದ್ದಾರೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಆಫೀಸ್ಗೆ. ಕಿಶೋರ್ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿಂದ ತಗೊಂಡಿದ್ದಾರೆ, ನೋಡಿ ಇಲ್ಲಿಂದಾನೆ ತಗೊಂಡಿರೋದು. ಯಾವ್ದು ಆನ್ಲೈನ್? ಹೌದು, ನೋಡಿ ಅಲ್ಲಿ ನೋಡಿ ಕರೆಂಟ್. ಅದಕ್ಕೆ ಪರ್ಮಿಷನ್ ತಗೊಂಡಿಲ್ಲ. ಇಲ್ಲ, ಕರೆಂಟ್ ಇವ್ರು ಕಳ್ರು, ಇವರೇ ಕಳ್ರು, ಕರೆಂಟ್ ಕಳ್ರಿ ಇವರು. ನೀವು ಇವಾಗ ಯೋಚನೆ ಮಾಡಿ. ಆಮೇಲೆ ಕಮಿಷನರ್ಗೆ ಹೇಳಿದ್ರೆ, ಕಮಿಷನರ್ ಬಂದ್ಬಿಟ್ಟಿದ್ದು ಯಾರಿಗೆ ಹೇಳ್ತಾರೆ? ಝೋನಲ್ ಕಮಿಷನರ್ಗೆ ಹೇಳ್ತಾರೆ. ಝೋನಲ್ ಕಮಿಷನರ್ ಹೇಳಿದ್ರೆ ಜೆಸಿಗೆ ಹೇಳ್ತಾರೆ. ಜೆಸಿ ಇಲ್ಲಿ ಬಂದ್ಬಿಟ್ಟು ನಾಟಕ ಮಾಡ್ಬಿಟ್ಟು ಹೋಗ್ತಾರೆ. ನಿನ್ನೆಯಿಂದ ಹೇಳ್ತಾ ಇದ್ದೀರಿ, ಏನಂತ ಹೇಳಿದ್ರಿ? ಬ್ಯಾನರ್ ಹಾಕ್ಬೋದಾ, ಫ್ಲೆಕ್ಸ್ ಹಾಕ್ಬೋದಾ? ಹಾಕೋಂಗಿಲ್ಲ. ಯಾಕೆ ಹಾಕ್ಬೇಕು ಫ್ಲೆಕ್ಸು? ನಾನೇನ ಕೇಳಿದ್ರೆ ನನ್ನ ಮೇಲೆ ರೌಡಿಸಮ್ ಮಾಡೋದು ಅಲ್ಲೇ ಮಾಡಕ್ ಬರ್ತಾರೆ ನನ್ನನ್ನು. ಇವನೆಲ್ಲದಕ್ಕೆ ಇವನೇ ಕೇಳೋದು, ಇವನೇ ಮಾಡೋದು ಅಂತ. ಯಾರಾದ್ರೂ ಒಬ್ಬ ಗಂಡಸಿದಾನ ಇದನ್ನ ಕೇಳೋದಕ್ಕೆ? ಒಬ್ಬ ಗಂಡಸಿಲ್ಲ ಇಲ್ಲಿ ಜೋಗಪಾಳ್ಯದಲ್ಲಿ, ಅಲ್ಸೂರಲ್ಲಿ. ಯಾರನ್ನ ಕೇಳಿ ನೋಡಿ, ಅವನ ಬಂದು ಹೇಳ್ತಾನೆ, ನಿಮ್ಗೆ ಹೇಳಿಕೆ ಕೊಡ್ತಾನೆ, ನೋಡ್ಬಿಡೋಣ. ಯಾರು ಹೇಳಿಕೆ ಕೊಡಲ್ಲ ಇವ್ರ ಬಗ್ಗೆ. ಯಾಕೆಂದ್ರೆ ರೌಡಿಸಮ್. ಎದಿರ್ತಾರೆ, ಎಲ್ಲರೂ ಭಯ ಬೀಳ್ತಾರೆ, ಪ್ರಾಣ ತೆಗಿತಾರೆ ಅಂತ. ನಮ್ಗೆ ಯಾಕ್ರಿ ಅಂತಾರೆ. ಶಾಲೆಯವ್ರನ್ನ ಹೋಗಿ ಕೇಳಿ, ಶಾಲೆಯವ್ರು ಬಂದು ಹೇಳೋದಿಲ್ಲ. ಶಾಲೆ ಮಕ್ಕಳು, ಆಟದ ಮಕ್ಕಳು ವಂಚಿತರಾಗಿದ್ದಾರೆ. ಅವ್ರನ್ನ ಕೇಳಿ 3 ದಿವಸ ಆಗಿದೆ ಇದು ಕಾರ್ಯಕ್ರಮ. 1 ವಾರಕ್ಕೆ ಮುಂಚೆ ನೀವು ಬಂದಿದ್ರೆ ಬರೀ ಕೋಳಿಗಳು, ಸತ್ತಿರೋ ಕೋಳಿಗಳು, ಮೀನುಗಳು, ಮೊಟ್ಟೆ ಎಲ್ಲ ಗಲೀಜು ಬಿದ್ದಿತ್ತು. ತಿರ್ಗಾ ಕ್ಲೀನ್ ಮಾಡಿ. ಎಷ್ಟು ಸತಿ ಇವ್ರು ಊಟದ ಹಬ್ಬದ ಆಚರಣೆ ಹೆಸರಲ್ಲಿ ಈ ತರ ನಮ್ಮ ಆಟದ ಮೈದಾನವನ್ನು ಮೇಂಟೈನ್ ಮಾಡಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ ಗಾಗಿ. ಯೂತ್ ಕಾಂಗ್ರೆಸ್ನ ನಾಲಪ್ಪಾಡ್ ಮತ್ತೊಂದು ಎಡವಟ್ಟು ಮಾಡಿಕೊಂಡ್ರ. ಅನುಮತಿ ಇಲ್ಲದೆ ಶಾಲಾ ಮೈದಾನವೊಂದರಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಪ್ಲಾನ್ ಮಾಡಿದ್ದಾರಾ ಮೊಹಮ್ಮದ್ ನಾಲಪ್ಪಾಡ್. ಬಿಬಿಎಂಪಿ ಮೈದಾನದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅನುಮತಿ ಪಡೆಯದೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ಮೈದಾನದಲ್ಲಿ ಶಾಮಿಯಾನ ಹಾಕಿ ಕಟ್ಔಟ್ ಅಳವಡಿಸಲಾಗಿದೆ. ಬೃಹತ್ ವೇದಿಕೆ ಹಾಕಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಡ್ತಾ ಇದ್ದಾರೆ. ಜೋಗುಪಾಳ್ಯ ಆಟದ ಮೈದಾನದಲ್ಲಿ ಈ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಆದರೆ ಇದಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಅನ್ನುವಂಥ ಆರೋಪ ಕೇಳಿಬಂದಿದೆ.